ಇನ್ನು ಮುಂದೆ ಬಿಬಿಎಂಪಿ ಅಂತ ನಾವು ಕರೆಯೋದಿಲ್ಲ, ಬದಲಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕರಿತೀವಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಕರಿತೀವಿ. ಇನ್ನು ಮುಂದೆ ಬೆಂಗಳೂರಿನಲ್ಲಿ 225 ವಾರ್ಡ್ಗಳಿರುತ್ತೆ. 225 ವಾರ್ಡ್ಗಳ ವ್ಯಾಪ್ತಿಯ ಆಡಳಿತಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಜಿಬಿಎ ಗಡಿ ಅಂತಿಮವಾಗುವವರೆಗೂ ಸಹ ಇದೇ 225 ವಾರ್ಡ್ಗಳೇ ಪಕ್ಕಾ ಆಗಿರುತ್ತೆ. 3 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜಿಬಿಎ ಕಾರ್ಯನಿರ್ವಹಿಸುತ್ತೆ. ಬಿಬಿಎಂಪಿಯನ್ನ 3 ಪಾಲಿಕೆಗಳಾಗಿ ವಿಂಗಡಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಅಂದುಕೊಂಡಂತಾದ್ರೆ 3 ಪಾಲಿಕೆಯೇ ಫೈನಲ್ ಆಗುತ್ತೆ. ಒತ್ತಾಯ ಆಗ್ರಹ ಕೇಳಿ ಬಂದ್ರೆ 5 ಪಾಲಿಕೆಗಳಾದ್ರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ. ಪಾಲಿಕೆ 3 ಅಥವಾ 5 ಆಗಲಿದೆಯೋ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. 120 ದಿನಗಳ ಒಳಗೆ ಸಿಗಲಿದೆ ಎಲ್ಲ ಗೊಂದಲಗಳಿಗೂ ಸಹ ಉತ್ತರ. ಸೊ ಈಗ ಸದ್ಯಕ್ಕೆ 3 ಪಾಲಿಕೆಗಳು, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಅಂತ 3 ಪಾಲಿಕೆಗಳನ್ನ ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇನ್ನು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಲಾಗಿಲ್ಲ. ಒಂದು ವೇಳೆ ಏನಾದ್ರೂ ಒಂದಷ್ಟು ಆಗ್ರಹಗಳು, ಒಂದಷ್ಟು ಅಭಿಪ್ರಾಯಗಳು ಏನಾದ್ರೂ ಸಾರ್ವಜನಿಕ ವಲಯದಿಂದ ಕೇಳಿ ಬಂದ್ರೆ, ಟೆಕ್ನಿಕಲ್ ಎಕ್ಸ್ಪರ್ಟ್ ಮತ್ತೊಂದಿಷ್ಟು ಝೋನ್ ಅನ್ನ ನಾವು ಸೇರ್ಸೋಣ ಅಂತ ಏನಾದ್ರೂ ಬಂದ್ರೆ, ಸೊ ಅಲ್ಲಿಗೆ 5 ಪಾಲಿಕೆಗಳಾಗಿ ಇದನ್ನ ವಿಂಗಡಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಸದ್ಯಕ್ಕೆ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರವನ್ನಾಗಿ, ಅಂದ್ರೆ 28 ವಿಧಾನಸಭಾ ಕ್ಷೇತ್ರಗಳು, ಬೆಂಗಳೂರಿನಲ್ಲಿ ಇರತಕ್ಕಂತಹ 28 ವಿಧಾನಸಭಾ ಕ್ಷೇತ್ರಗಳನ್ನು ಸಹ ಆಯಾ ಪಾಲಿಕೆಗೆ ಸೇರಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ, ಅಂದ್ರೆ ಆಯಾ ಭೌಗೋಳಿಕವಾಗಿರ್ತಕ್ಕಂಥ ಪ್ರದೇಶವನ್ನ ಆಯಾ ಒಂದು ಪಾಲಿಕೆಗೆ ಸೇರಿಸುವಂತ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ.